ಈ ಎಲ್ಲ ಈ ಗಡಿಬಿಡಿ ಇವತ್ತಿನ ಇದರೊಳಗೆ ನಾನು ಏನು ಹೇಳಬೇಕು ಅಂತಿದ್ದೆ ಅನ್ನೋದೇ ನನಗೆ ಮರ್ತು ಹೋಗಿತ್ತು. ಈಗ ಮಹಿತೋಷ್ ಅವರು ಜ್ಞಾಪಕ ಮಾಡಿದಾಗ ಓ ಹೌದಲ್ವಾ, ನಾನು ಹೇಳಿದ್ದು ಹಿಂದೂ ಆಹಾರ ಪದ್ಧತಿಯಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದು. ಅದ್ರ ಬಗ್ಗೆನೇ ಇವತ್ತು ನನಗೆ 1 ಗಂಟೆ ಆ್ಯಕ್ಚುಲಿ ಕೊಟ್ಟಿದ್ದು. ಆದ ತಪ್ಪಿನಿಂದ 30 ನಿಮಿಷದಲ್ಲಿ ನಾನು ಏನು ಅಂದ್ಕೊಂಡಿದ್ನೋ ಎಲ್ಲವನ್ನೂ ಈಗ ಕಟ್ಟೈಲಾಗ್ತಾ ಇದೆ. 30 ನಿಮಿಷದಲ್ಲಿ 2 ಪಾಯಿಂಟನ್ನು ಮಾತ್ರ ತಗೊಂಡು ನಾನು ಮಾತಾಡ್ತೀನಿ, ಎಲ್ಲವನ್ನೂ ಮಾತಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಮುಂದಿನ ಕಾರ್ಯಕ್ರಮದವ್ರನ್ನ ನಾನು ಕಾಯಿಸಿದ್ದೀನಿ. ಏನು ಹಿಂದೂ ಆಹಾರ ಪದ್ಧತಿ ಅಂದರೆ ವಿಶೇಷನ? ಹೌದು, ಜಗತ್ತಿನಲ್ಲೇ ಹಿಂದೂ ಆಹಾರ ಪದ್ಧತಿ ಅಂತ ಅನ್ನೋದು ಒಂದು ವಿಶಿಷ್ಟವಾದಂತಹ ಒಂದು ಆಹಾರ ಪದ್ಧತಿ. ನಾವು ಯಾವಾಗಲೂ ಹೇಳ್ತೀವಿ ಹಿಂದೂ ಧರ್ಮ ಜೀವನ ಶೈಲಿ ಅಂತ. ಅದು ಬೇರೆ ಮತಗಳ ಹಾಗೆ ರಾಜಕೀಯ ಮತ ಅಲ್ಲ, ಅದು ಜೀವನ ಶೈಲಿ. ಯಾವಾಗ ಅದು ಧರ್ಮ ಜೀವನ ಶೈಲಿ ಆಗತ್ತೋ ಆವಾಗ ಆರೋಗ್ಯ, ಆಹಾರ ಬರಲೇಬೇಕು. ಬೇರೆ ಯಾವ ಮತಗಳಲ್ಲಿ ಇದನ್ನೆಲ್ಲ ಹೇಳ್ತಾರೋ ನಮಗೆ ಗೊತ್ತಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಬರ್ತೀವಿ. ಎಷ್ಟು ಸ್ಪಷ್ಟವಾಗಿ ಹೇಳ್ತೀವಿ ಅಂತ ಹೇಳಿದ್ರೆ, ವೇದದ ಕಾಲಗಳಿಂದನೂ ನೀವು ಹೋಗಿ ಅನೇಕ ಕಡೆ ವೇದಗಳಲ್ಲಿ, ಉಪನಿಷತ್ನಲ್ಲಿ ನಮ್ಮ ಆಹಾರ, ಅದರಿಂದ ಬರುವಂತಹ ಆರೋಗ್ಯ ಹೇಗೆ, ಆ ನಂತರ ಭಗವದ್ಗೀತೆನಂತೂ ಸುಸ್ಪಷ್ಟವಾಗಿ ಹೇಳಿದೆ. ಇದು ಎಲ್ಲವನ್ನು ಯಾಕೆ ಅವರು ನಮಗೆ ಕೊಟ್ಟರು? ಇದು ಒಂದು ದೊಡ್ಡ ಕೊಡುಗೆ ನಮಗೆ ನಮ್ಮ ಹಿಂದೂ ಧರ್ಮದ ಆಹಾರ ಪದ್ಧತಿ ಕೊಟ್ಟಿದ್ದು. ನಾವು ಫಸ್ಟು ಏನು ಹೇಳ್ತೀವಿ ಗೊತ್ತಾ? ಮೊದಲು ನೋಡಿ, ಬೇಸಿಕ್ ಸೈನ್ಸನ್ನು ತಿಳ್ಕೊಂಡವ್ರು ನಾವೇ. ಬ್ರಹ್ಮಾನಂದವಲ್ಲಿನಲ್ಲಿ ಹೇಳ್ತೀವಿ, ಪೃಥ್ವಿಯಿಂದನೇ ಔಷಧಿಯೋಪ್ಯನ್ ಅಂದರೆ ಔಷಧಿಯಿಂದ ಅನ್ನಾತ್ ಪುರುಷ ಅಂತ. ಅಂದರೆ ಬೇಸಿಕ್ ಇದು. ಪ್ರಕೃತಿಯ ಈ ಮೂಲ ಧಾತುಗಳನ್ನು ಬಳಸಿಕೊಂಡು ನಮ್ಮ ದೇಹ ಆಗಿದೆ ಅಂತ ಫಸ್ಟು ಹೇಳಿದವರು ನಾವು. ಜಗತ್ತೆಲ್ಲ ಇನ್ನೂ ಕತ್ಲೆ ಕೋಪದಲ್ಲಿದ್ದರೂ ನಮಗೆ ಆಗಲೇ ಸೈನ್ಸ್ ಗೊತ್ತಿತ್ತು. ಈ ಪ್ರಕೃತಿಯಲ್ಲಿರುವ ಮೂಲ ಧಾತುಗಳು. ಈಗ ನೀವು ಪಿರಿಯಾಡಿಕಲ್ ಟೇಬಲ್ಸ್ನ ನಿಮ್ಮ ಕಣ್ಣು ಮುಂದೆ ತಗೊಂಡು ಬನ್ನಿ. ಪಿರಿಯಾಡಿಕಲ್ ಟೇಬಲ್ಸಲ್ಲಿ ಏನೇನು ಎಲಿಮೆಂಟ್ಗಳಿದೆ, ಆ ಎಲಿಮೆಂಟ್ಗಳನ್ನ ತಗೊಂಡೇನೆ ನಮ್ಮ ದೇಹ ಆಗಿರೋದು. ಆ ಎಲಿಮೆಂಟಿಂದ ಹೊರತಾಗಿ ನಮ್ಮ ದೇಹ ಆಗಿಲ್ಲ. ಸೊ ಈ ಎಲಿಮೆಂಟ್ಗಳನ್ನ ತಗೊಂಡೇ ನಮ್ಮ ದೇಹ ಆಗಿದೆ. ಅನ್ನಾತ್ ಪುರುಷ ಅಂತ ಹೇಳಿ ಅನ್ನವನ್ನು ಬ್ರಹ್ಮ ಅಂತ ನಾವು ಹೇಳಿದ್ವಿ. ಅನ್ನವನ್ನು ಬ್ರಹ್ಮ ಅಂತ ಹೇಳಿದ ಆದಮೇಲೆ, ಅಂದರೆ ನಮ್ಮ ದೇಹದಲ್ಲಿ ಆಗಲೇ ಅನ್ನ ಇದೆ ನಮ್ಮ ದೇಹದಲ್ಲಿ. ಯಾಕೆಂದರೆ ನಾವು ಪುರುಷ ಆಗಿರೋದೇ ಔಷಧದಿಂದ ಅಂತ ಹೇಳಿ ಆಯಿತು. ಅನ್ನ ಬ್ರಹ್ಮ ನಮ್ಮಲ್ಲಿ ಇದೆ ಅಂತ. ಅನ್ನ ಬ್ರಹ್ಮ ನಮ್ಮಲ್ಲಿ ಇದ್ದ ಮೇಲೂ ಕೂಡ ನಾವು ಅನ್ನವನ್ನು ಸ್ವೀಕಾರ ಮಾಡೋದು ಅಂತಂದರೆ ಏನರ್ಥ? ಆಗಲೇ ನನ್ನ ದೇಹದಲ್ಲಿ ಅನ್ನ ಇದೆ, ಮತ್ತೇನು ಸ್ವೀಕಾರ ಮಾಡಬೇಕು? ನಾವು ಯಾಕೆ ಸ್ವೀಕಾರ ಮಾಡಬೇಕು ಅಂತ ಅಂದರೆ, ನಮ್ಮ ಒಳಗಡೆ ಇದೆಯಲ್ವಾ ಬ್ರಹ್ಮ, ಅದನ್ನು ಚೈತನ್ಯ ರೂಪದಲ್ಲಿ ಪ್ರಕಟಿಸುವುದಕ್ಕೆ ನಾವು ಅನ್ನ ತಿನ್ನಬೇಕು. ಆಧುನಿಕ ಪರಿಭಾಷೆಯಲ್ಲಿ ಹೇಳೋದಾದರೆ, ನಿಮ್ಮ ಜೆನೆಟಿಕ್ ಟೆಂಡೆನ್ಸಿ ಏನಿದೆ, ನಿಮ್ಮ ಜೆನೆಟಿಕ್ ಟೆಂಡೆನ್ಸಿ ಹರಡಬೇಕಾದ್ರೆ ನೀವು ಸರಿಯಾಗಿರುವಂತಹ ಆಹಾರವನ್ನು ತಗೋಬೇಕು. ಅದು ಅದರ ಅರ್ಥ. ನೀವು ಅನ್ನವನ್ನು ಮತ್ತೆ ಸ್ವೀಕರಿಸಿ ಅಂತಂದರೆ ಅದೇ ಅರ್ಥ. ಒಳಗಡೆ ಇರೋ ಬ್ರಹ್ಮವನ್ನು ಒಳಗಡೆ ಇರೋ ಬ್ರಹ್ಮದ ಚೈತನ್ಯವನ್ನು ನೀವು ಪ್ರಕಟಿಸಿ ಅಂತಂದರೆ ನಿಮ್ಮ ಜೆನೆಟಿಕ್ ಟೆಂಡೆನ್ಸಿಗಳು ಅರಳಲಿ ಅಂತ. ಎಷ್ಟು ಹೇಳಿಬಿಟ್ಟು ನಮ್ಮನ್ನು ಅವರು ನಡು ನೀರಿನಲ್ಲಿ ಕೈ ಬಿಡಲಿಲ್ಲ. ಎಂತಹ ಆಹಾರವನ್ನು ಸ್ವೀಕರಿಸಬೇಕು ಅಂದ್ರೆ ನಾನು 2 ಪಾಯಿಂಟ್ ಮಾತ್ರ ಇವತ್ತು ತಗೋತೀನಿ, ಸಮಯದ ಅಭಾವ ಇರೋದು. ಒಂದು ವಿಶಿಷ್ಟವಾಗಿರುವಂತಹದ್ದು ಏನು ಅಂದರೆ, ನಾವು ಆಗಲೇ ಹೇಳಿದ್ವಿ, ಭೂಮಿಯಿಂದ ಪ್ರಕೃತಿಯಿಂದ ಔಷಧಿಗಳು ಅಂದರೆ ಸಸ್ಯ ಬಂತು ಅಂತ.
ಹಾಗಿದ್ದಾಗ ಈ ಭೂಮಿಯನ್ನು ಗೌರವಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಮೊಟ್ಟ ಮೊದಲು ನಮಗೆ ಹೇಳಿಕೊಟ್ರು. ಮೃತ್ತಿಕಾ ಸೂಕ್ತದಲ್ಲಿ ತುಂಬ ಚೆನ್ನಾಗಿ ಮಣ್ಣನ್ನು ಕೇಳ್ಕೊತಾರೆ. ಏನಂತ ಕೇಳ್ತಾರೆ ಮಣ್ಣನ್ನು ಅಂದರೆ, ಮಣ್ಣೆ ನೀನು ನಮ್ಮನ್ನು ಪೋಷಿಸ್ತಿದೀಯಾ, ನಮ್ಮನ್ನು ಪೋಷಿಸ್ತಿರುವಂತಹ ಮಣ್ಣು ನಿನ್ನನ್ನು ನಾವು ಗೌರವಿಸ್ತೀವಿ, ನಿನ್ನನ್ನು ನಾವು ಚೆನ್ನಾಗಿ ನೋಡ್ಕೋತೀವಿ ಅಂದರು. ಅಂದರೆ ಏನರ್ಥ ಮಣ್ಣನ್ನು ಗೌರವಿಸೋದು ಅಂತಂದರೆ ಏನರ್ಥ? ಅದರಿಂದ ಬಂದಂತಹ ಬೆಳೆ ಮಣ್ಣನ್ನು ಗೌರವಿಸಿದರೆ ನಮಗೆ ಒಳ್ಳೆಯ ಬೆಳೆ, ಇಲ್ಲ ಅಂತಂದರೆ ಆ ಮಣ್ಣನ್ನು ನಾವು ಗೌರವಿಸಲಿಲ್ಲ ಅಂತಂದರೆ ಅನೇಕ ತರಹದ ರಾಸಾಯನಗಳನ್ನು ಹಾಕಿ ಮಣ್ಣನ್ನು ಗೌರವಿಸ್ತಿದ್ದೀವಿ. ನೀವು ರಾಸಾಯನಗಳನ್ನ ಈ ಎಲ್ಲವನ್ನು ಸಿಂಪಡಿಸ್ತಿರಲ್ಲ, ಅದರ ಅರ್ಥ ಮೃತ್ತಿಕೆಯನ್ನು ನೀವು ಗೌರವಿಸ್ತಿದ್ದೀರಿ. ಮಣ್ಣನ್ನು ಗೌರವಿಸಿ ಅಂತ ಹೇಳಿದರು. ಹೇಳಿದ ಮೇಲೆ ನಮಗೇನು ಹೇಳಿಕೊಟ್ರು ಹಿಂದೂ ಧರ್ಮ ಅಂದರೆ, ಸಸ್ಯಾಹಾರವನ್ನು ತಿನ್ನಿ ಅಂತ ಹೇಳ್ತಾರೆ. ಜಗತ್ತಿನ 60% ಭಾಗ ಸಸ್ಯಾಹಾರ ತಿನ್ನೋರು ಭಾರತದಲ್ಲೇ ಇರೋದು. ಭಾರತೀಯರಲ್ಲಿ 30%, 30 ಇನ್ನೂ ಜಾಸ್ತಿನೇ ಇರ್ಬೋದು, ಶುದ್ಧ ಸಸ್ಯಾಹಾರಿಗಳು, ಶಾಕಾಹಾರಿಗಳು ಇದ್ದಾರೆ. ಇನ್ನು ಒಂದು 30% ಮಾಂಸಾಹಾರಿಗಳು ಅಂತ ಹೇಳಿಕೊಂಡ್ರೂ ಕೂಡ ಅವರು ಅಪರೂಪಕ್ಕೆ ಮಾಂಸವನ್ನು ತಿಂತಾರೆ. ದಿನ ತಿನ್ನಲ್ಲ, ಸೋಮವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ, ಶಿವನ ದಿವಸ ಅಂತಾರೆ, ರಾಮನ ದಿವಸ ಅಂತಾರೆ, ಗುರುಗಳ ದಿವಸ ಅಂತಾರೆ, ತಿನ್ನಲ್ಲ. ತಿನ್ನೋರು ಕೂಡ ಯಾವತ್ತೂ ತಿನ್ನಲ್ಲ. ಹಾಗೆ ಲೆಕ್ಕ ಹಾಕಿದಾಗ ನಮ್ಮ ಭಾರತೀಯರಲ್ಲಿ, ಈಗ ಭಾರತೀಯರು ಅಂತಂದಾಗ ಅನ್ಯಮತೀಯರು ಬರ್ತಾರೆ, ಅವರನ್ನು ಬಿಟ್ಬಿಟ್ಟು ನಾನು ಹಿಂದೂಗಳನ್ನೇ ಹೇಳ್ತಾ ಇರೋದು. ನಮ್ಮ ಆಹಾರ ಪದ್ಧತಿ ಸಸ್ಯಾಹಾರ ಪದ್ಧತಿ. ದುರದೃಷ್ಟವಶಾತ್ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಏನೇನೋ ಇಲ್ಲದೇ ಇರುವಂತಹ ಹುಚ್ಚು ಸೈನ್ಸು, ಆ ಸೈನ್ಸ್ ಅಲ್ಲ, ಮಾರುಕಟ್ಟೆ ಪೋಷಿತವಾದಂತಹ, ಮಾರುಕಟ್ಟೆಯ ನಿಯಂತ್ರಣದಲ್ಲಿ ಇರುವಂತಹ ವಿಜ್ಞಾನ ಹೇಳುತ್ತೆ, ಪ್ರೋಟೀನ್ ತಗೊಳ್ಳಿ, ಸಸ್ಯಾಹಾರದಿಂದ ನಿಮಗೆ ಪ್ರೋಟೀನ್ ಸಿಕ್ಕಲ್ಲ, ನೀವು ಮಾಂಸ ತಿನ್ನಬೇಕು. ನಿಮ್ಮ ಮಕ್ಕಳನ್ನ ಸ್ವಿಮ್ಮಿಂಗ್ ಕಳಿಸಿದ್ರೆ ಅಳ್ತಾರೆ ಪೇರೆಂಟ್ಸ್ ನನ್ನ ಹತ್ರ ಬಂದುಬಿಟ್ಟು, ಅರೆ ಏನಿದು ನಿಮಗೆ ಎಗ್ ಕೊಡಿ ಅಂತ ಹೇಳ್ತಾರೆ, ಎಗ್ ಕೊಡಲಿಲ್ಲ ಅಂದರೆ ನನ್ನ ಮಗ ಕಾಂಪಿಟೇಷನ್ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಜಿಮ್ಮಿಗೆ ಹೋಗ್ತಾರೆ ಹುಡುಗರು, 10 ಆ್ಯಪ್ಸು 12 ಆ್ಯಪ್ಸು ಅಲ್ಲ, ಸಾರಿ 6-8 ಆ್ಯಪ್ಸ್ ಬೆಳೆಸ್ಕೊಳ್ಳೋಕ್ಕೆ. ಅವನು ಅಮೀರ್ ಖಾನ್ ಹೇಳ್ತಾನೆ, ನಾನು 20 ಮೊಟ್ಟೆ ತಿಂದೆ ಅಂತ. 20 ಮೊಟ್ಟೆ ತಿಂದರೆ ರೀನಲ್ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ. ಈ ದಿನ 20 ಮೊಟ್ಟೆ ತಿಂದರೆ ಪ್ರೋಟೀನ್ ಮೆಟಬಾಲಿಕ್ ವೇಸ್ಟು ನಮ್ಮ ಕಿಡ್ನಿ ಮೇಲೆ ಬೀಳುತ್ತೆ. ಇದು ಬರೀ ಸುಳ್ಳು. ಇದನ್ನು ನಂಬಿಕೊಂಡು ಸಸ್ಯಾಹಾರಿಗಳಾಗಿರೋ ನಮ್ಮ ಯುವ ಜನಾಂಗ ಸ್ವಲ್ಪ ಮಾಂಸಾಹಾರಕ್ಕೆ ಹೋಗ್ತಾ ಇದೆ. ಯಾಕೆ? ಸಸ್ಯಾಹಾರ ಪ್ರೋಟೀನನ್ನು ಕೊಡುತ್ತೆ, ಹೇಗೆ ಸಸ್ಯಾಹಾರ ಪ್ರೋಟೀನು, ಕಾರ್ಬೋಹೈಡ್ರೇಟು, ಫ್ಯಾಟು ಕೊಡುತ್ತೆ ಅಂತಂದರೆ, ಅತ್ಯಂತ ವೆಲ್ ಬ್ಯಾಲೆನ್ಸ್ಡ್ ರೀತಿಯಲ್ಲಿ ನಮಗೆ ಸಸ್ಯಾಹಾರಗಳು ಈ 3 ಮೇಜರ್ ನ್ಯೂಟ್ರಿಯೆಂಟನ್ನು ಕೊಡುತ್ತೆ. ನೀವು ಅದೇ ಪ್ರೋಟೀನ್ ಅಂತ ಮಾಂಸ ತಿಂದರೆ, ಮಾಂಸದಲ್ಲಿ ಒಂದು ಪ್ಯಾಕೇಜ್ ಇದೆ ಸ್ವಾಮಿ, ಒಂದು ಪ್ಯಾಕೇಜ್. ಏನದು ಪ್ಯಾಕೇಜ್? ಕೊಲೆಸ್ಟ್ರಾಲ್. ನಿಮಗೆ ಬೇಡ ನಿಮ್ಮ ದೇಹಕ್ಕೆ, ನೀವು ಮಾಂಸದಿಂದ ಪ್ರೋಟೀನ್ ತಿಂತೀರಂದರೆ ಕೊಲೆಸ್ಟ್ರಾಲ್ ತಿಂತೀರಾ, ಕೊಲೆಸ್ಟ್ರಾಲ್ ತಿಂದು ಹೃದ್ರೋಗ ತರಿಸ್ಕೋತೀರಾ, ಕ್ಯಾನ್ಸರ್ ತರಿಸ್ಕೋತೀರಾ, ಒಬೇಸಿಟಿ ತರಿಸ್ಕೋತೀರಾ, ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ಕೋಮಾರ್ಬಿಡಿಟಿಗಳನ್ನು ನೀವು ತರಿಸ್ಕೋತೀರಾ. ಆದರೆ ಸಸ್ಯಾಹಾರದಲ್ಲಿ ಕೊಲೆಸ್ಟ್ರಾಲ್ನ ಪ್ಯಾಕೇಜ್ ಇಲ್ಲ, ಕರೆಕ್ಟ್ ರೇಷಿಯೋ. ಎಷ್ಟು ಚೆನ್ನಾಗಿ ನಮ್ಮ ಹಿಂದಿನವರು ವಿಜ್ಞಾನಿಗಳು ಅಂತಂದೆ, ಇನ್ನೇನಂತ ಹೇಳ್ತೀರಾ ನೀವು ಅವರನ್ನು? ಇವತ್ತಿನ ದಿವಸ ICMR ಹೇಳಿದೆ, 60% ನಿಮ್ಮ ಎನರ್ಜಿಲಿ ಕಾರ್ಬೋಹೈಡ್ರೇಟ್ ಬರಬೇಕು, ನಿಮ್ಮ ಎನರ್ಜಿಲಿ ಒಂದು 15% ಅಷ್ಟು ಪ್ರೋಟೀನಿಂದ ಬರಬೇಕು ಅಂತ ಹೇಳ್ತಾರಲ್ವ. ಅದು ನಮ್ಮ ಎಲ್ಲ ಆಹಾರಗಳಲ್ಲೂ ಇದೆ. ಉತ್ತರ ಭಾರತದಿಂದ ದಕ್ಷಿಣ ಭಾರತ ತನಕ ಯಾವುದೇ ಆಹಾರ, ನೀವೊಂದು ಆಹಾರದ ಹೆಸರಲ್ಲಿ ನಾನು ಅದರದ್ದು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ರೇಷಿಯೋ ಹೇಳ್ತೇನೆ. ಅಷ್ಟು ಪರ್ಫೆಕ್ಟಾಗಿ ನಮ್ಮಲ್ಲಿ ಬ್ಯಾಲೆನ್ಸ್ಡ್ ಆಗಿದೆ. ಈಗ ಇಷ್ಟೇ ಅಲ್ಲ, ಸಸ್ಯಾಹಾರದ ವಿಶಿಷ್ಟತೆ ಏನು ಅಂತ ಅನ್ನೋದನ್ನು ಔಷಧೀಯ ಸೂಕ್ತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಔಷಧೀಯ ಸೂಕ್ತದಲ್ಲಿ?
ಅರ್ಥ ಮಾಡಿಕೊಂಡಿದ್ರು. ಸಸ್ಯಗಳು ಮಾತ್ರವೇ ನಮ್ಮನ್ನು ಕ್ರಿಮಿ ಕೀಟಕಗಳಿಂದ, ಅಂದರೆ ವೈರಾಣುಗಳು ಅಥವಾ ಬ್ಯಾಕ್ಟೀರಿಯಾ ಅಥವಾ ಇನ್ನು ಯಾವುದೇ ಕೀಟಗಳಿಂದ ನಮ್ಮನ್ನು ಪೊರೆಯುವುದಕ್ಕೆ ಸಾಧ್ಯ ಅಂತ ಔಷಧೀಯ ಸೂಕ್ತದಲ್ಲಿ ಸುಮಾರು ಒಂದು 10 ಶ್ಲೋಕಗಳಿದೆ. ಅದನ್ನೆಲ್ಲ ನನ್ನ ಸಮಯ ಇದ್ದಿದ್ರೆ ಹೇಳಿರೋವೆ, ಇವಾಗ ಅದು ಯಾವುದೂ ನಾನು ಹೇಳಕ್ಕೆ ಹೋಗ್ತಾಯಿಲ್ಲ, ಎಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ. ಅದರೊಳಗೆ ಏನು ಹೇಳ್ತಾರೆ ಅಂತಂದರೆ, ಔಷಧಗಳೇ ಅಂದರೆ ಗಿಡ ಮರಗಳೇ, ಪ್ರಕೃತಿ ಮಾತೆಯೇ, ನಿನ್ನಿಂದ ಉತ್ಪತ್ತಿ ಆಗುವಂಥ ಈ ನಾರು, ಈ ಬೇರು, ಈ ಎಲೆ, ಈ ಸೊಪ್ಪು, ಈ ಸದೆ, ಇವು ಎಲ್ಲವೂ ನನ್ನನ್ನು ಕ್ರಿಮಿಗಳಿಂದ ರಕ್ಷಿಸು. ಅವ್ರಿಗೆ ಗೊತ್ತಿತ್ತು ಸಸ್ಯಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿದೆ ಅಂತ, ಬ್ಲಾಕಿಂಗ್ ಏಜೆಂಟ್ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಸಸ್ಯಗಳು ನಮ್ಮನ್ನು ಹುಳುಗಳನ್ನು ಓಡಿಸುತ್ತೆ, ಬಂದಿರೋ ಹುಳುಗಳನ್ನು ಕೂಡ ನಮಗೆ ಕಾಯಿಲೆ ಬರದೇ ಇರೋ ಹಾಗೆ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ಬ್ಲಾಕಿಂಗ್ ಏಜೆಂಟ್ ಇದೆ ಅಂತ ಅನ್ನೋದನ್ನು ಅವರು ಕಂಡುಕೊಂಡು ಸಂಸ್ಕೃತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಇದು ಮಾಂಸಾಹಾರದಲ್ಲಿ ಇಲ್ಲವೇ ಇಲ್ಲ. ಈ ತರಹದ ಒಂದು ಕ್ವಾಲಿಟಿ ಏನಿದೆ ಅದು ಬರೀ ಸಸ್ಯಗಳಲ್ಲಿ ಮಾತ್ರನೇ ಇರೋದು, ಬೇರೆ ಇನ್ನು ಯಾವುದರೊಳಗೂ ನಮಗೆ ಇದು ಸಿಕ್ಕೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಮಟ್ಟಿಗೆ ಅಂದರೆ, ಒಂದು ಜ್ವಲಂತವಾದ ಉದಾಹರಣೆ ನಾನು ನಿಮಗೆ ಕೊಡಬೇಕು. ಇಲ್ಲಿ ನಿಂತ್ಕೊಂಡು ಸ್ಟೇಜ್ ಮೇಲೆ ಇಲ್ಲಿ ಕೂತಿರೋರೆಲ್ಲ ಸಸ್ಯಾಹಾರಿಗಳು ಅಂತ ಹೇಳಿ ಬಕ್ವಾಸ್ ಹೊಡಿತಿರೋದಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಕೋವಿಡ್ ಬಂದ ಸಮಯದಲ್ಲಿ ಈ ಸಸ್ಯಾಹಾರಗಳು ಹೇಗೆ ನಮ್ಮ ಕೋವಿಡನ್ನು ಕಡಿಮೆ ಮಾಡುತ್ತೆ ಅಂತ ಹೇಳುವಂತಹ ಒಂದು ವೈಜ್ಞಾನಿಕ ವಿಶ್ಲೇಷಣೆಯನ್ನು ಮಾಡಿ ಒಂದು ಹಾಕಿದೆ. ನಮ್ಮ ಸಂವಾದದವರೇ ಹಾಕಿದ್ದು. ಹಾಕಿದಾಗ ಅದು ವೈರಲ್ ಆಯಿತು. ಆದರೆ ಒಂದೇ ಒಂದು ವಾರದಲ್ಲಿ, ಇವತ್ತು ಕೂಡ ನೀವು ನನ್ನ ಇದಕ್ಕೆ ಹೋಗಿ ಅಲ್ಲಿ ಒಂದು ಕಪ್ಪುಗೆ ಒಂದು ಕಾಣಿಸುತ್ತೆ, ನಂದು ಅದನ್ನು ಬ್ಲಾಕ್ ಮಾಡಿದೆ. ಅಂದರೆ ಅವ್ರಿಗೆ ಹೆದರಿಕೆ ಹುಟ್ಟಿತು. ಯಾರಿಗೆ? ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಭಾರತೀಯ ಆಹಾರಗಳು ಇಷ್ಟೊಂದು ಚೆನ್ನಾಗಿದೆ ಅಂತಂದಾಗ ಇನ್ಸೆಕ್ಯೂರಿಟಿ ಬಂತು. ಅದರ ಅರ್ಥ ಅದೇ, ಅವ್ರಿಗೆ ಇನ್ಸೆಕ್ಯೂರಿಟಿ ಇದ್ರೆ ನೀವು ಯಾಕೆ ಬ್ಲಾಕ್ ಮಾಡ್ತಾ ಇದ್ರಿ ನಂದನ್ನು? ಅದಕ್ಕೆ ಅವ್ರು ಕೊಟ್ಟ ಕಾರಣ ಏನು ಗೊತ್ತಾ? ಎಗೇನ್ಸ್ಟ್ ಕಮ್ಯುನಿಟಿ ರೂಲ್ಸ್ ಅಂತ. ಯಾವ ಕಮ್ಯುನಿಟಿ ರೂಲ್ಸನ್ನು ನಾವು ಎಗೇನ್ಸ್ಟ್ ಹೋಗಿರಲಿಲ್ಲ, ಯಾರನ್ನೂ ಬೈದಿರಲಿಲ್ಲ, ಯಾವುದನ್ನು ಏನೂ ಹೇಳಿರಲಿಲ್ಲ. ನಮ್ಮ ಶಕ್ತಿಯನ್ನು ಹೇಳಿದ್ದಷ್ಟೇ. ಅದಕ್ಕೆ ಅವ್ರಿಗೆ ಇನ್ಸೆಕ್ಯೂರಿಟಿ ಬಂತು. ಅಲ್ಲಿಗೆ ಏನರ್ಥ? ನಮ್ಮ ಆಹಾರಗಳಿಗೆ ಬೇರೆಯವರನ್ನ ಹೆದರ್ಕೊಳ್ಳುವಷ್ಟು ತಾಕತ್ತಿದೆ ರೀ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಬ್ಲಾಕ್ ಮಾಡಿದ ತಕ್ಷಣ ಅಯ್ಯೋ ಅಂತ ದುಃಖ ಮಾಡ್ಕೊಳ್ಳಿಲ್ಲ. ಬ್ಲಾಕ್ ಮಾಡಿದ ತಕ್ಷಣ ಅರೆ ನೋಡಿದ್ಯಾ, ಇವ್ರಿಗೂ ಗೊತ್ತಾಯಿತು ನಮ್ಮದು ಎಷ್ಟು ತಾಕತ್ತಿದೆ ಅಂತ, ಹೆದರ್ಕೊಂಡಿದ್ದಾರೆ ಇವರು. ಇನ್ನು ಧೈರ್ಯವಾಗಿ ನಾನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲೂ ಹೇಳುವಲ್ಲ ನಾನು ಇದನ್ನು ಅನ್ನೋಷ್ಟು ಧೈರ್ಯ ಕೊಟ್ಟರು ನನಗೆ ಅವರು ಬ್ಲಾಕ್ ಮಾಡಿ. ನಮ್ಮ ಸಸ್ಯಾಹಾರಗಳಲ್ಲಿ